ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ಸತ್ಯವೇದ ವಾಕ್ಯ ಭಾಗವನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಆಮೋಸನ ಪ್ರವಾದನೆ ಗ್ರಂಥ ಅದರ 3ನೇ ಅಧ್ಯಾಯ 9ನೇ ವಚನವನ್ನು ತೆಗೆಯಿರಿ. ಆಮೋಸ 3:9. ಅಷ್ಟೋದಿನ ಅರಮನೆಗಳಲ್ಲಿಯೂ ಐಗುಪ್ತ ದೇಶದ ಸೌದೆಗಳಲ್ಲಿಯೂ ಹೀಗೆ ಪ್ರಕಟಿಸಿರಿ, ಸಮರದ ಬೆಟ್ಟಗಳಲ್ಲಿ ಕೂಡಿ ಬನ್ನಿರಿ, ಪಟ್ಟಣದೊಳಗೆ ಎಷ್ಟೆಷ್ಟೋ ಗದ್ದಲಗಳು ಹಿಂಸೆಗಳು ನಡೆಯುತ್ತಿವೆ ನೋಡಿರಿಂದಾಗಿ. ಕರ್ತನು ಹೇಳುತ್ತಿರುವಂತಹ ಮಾತೆಂದರೆ, ಅಷ್ಟೋದಿನ ಅರಮನೆಗಳಲ್ಲಿ ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಿಕೊಂಡಿದ್ದಾರಲ್ಲ, ಅಂತ ಅರಮನೆಗಳಲ್ಲಿಯೂ ಮತ್ತು ಐಗುಪ್ತ ದೇಶದಲ್ಲಿಯೋ ಹೀಗೆ ಪ್ರಕಟಿಸ್ರಿ. ಏನಂದ್ರೆ ಅಲ್ಲಿರುವಂತಹ ಅನ್ಯಾಯವನ್ನು ನೋಡಿದ್ದೇನೆ. ಸಮರೆಯ ಬೆಟ್ಟಗಳಲ್ಲಿ ಕೂಡಿ ಬನ್ರಿ. ಅಲ್ಲಿ ಏನಾಗ್ತಿದೆ ಅಂದ್ರೆ ಅಲ್ಲಿ ಗದ್ದಲ ಉಂಟಾಗ್ತಿದೆ, ಹಿಂಸೆ ಉಂಟಾಗ್ತಿದೆ. ಅಲ್ಲಿರುವಂತಹ ಹಿಂಸೆ, ಕಷ್ಟ, ಕಣ್ಣೀರನ್ನು ನೀವು ನೋಡ್ರಿ, ಒಂದು ಸಲ ಮನಸ್ಸಿಗೆ ತಂದುಕೊಳ್ಳ್ರಿ. ಜನರು ನಡೆಯುತ್ತಿರುವಂತಹ ರೀತಿಯನ್ನು, ಮೋಸಗಳು, ಅನ್ಯಾಯಗಳನ್ನು ಮನಸ್ಸಿಗೆ ತಂದುಕೊಳ್ಳ್ರಿ ಎಂದಾಗಿ. ಅದಾಗಲೇ ಕರ್ತನು ನೋಡಿ ಅದಕ್ಕೋಸ್ಕರ ನ್ಯಾಯ ತೀರ್ಪನ್ನು ಘೋಷಣೆ ಮಾಡಿದ್ದಾನೆ. ಅದಕ್ಕೋಸ್ಕರ ಕರ್ತನು ಅನೇಕ ಒಂದು ಶಿಕ್ಷೆಯನ್ನು ಘೋಷಣೆ ಮಾಡಿದ್ದಾನೆ. ಇದಕ್ಕೆ ಬರಬೇಕಾದಂತಹ ಶಿಕ್ಷೆ, ಇದಕ್ಕೆ ಬರಬೇಕಾದಂತಹ ಒಂದು ಪನಿಷ್ಮೆಂಟ್ ನಾನು ಅದಾಗಲೇ ಪ್ರಕಟಿಸಿದಾಗಿ. ಅದಕ್ಕೆ ಇಲ್ಲಿ ನಾವು ನೋಡ್ತೀವಿ, ಆ ಆಮೋಸನ ಪ್ರವಾದನೆ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿರುವಂಥದ್ದು ಏನಂದರೆ, ನಾನು ಈ ಒಂದು ಪಟ್ಟಣವನ್ನು ನಾಶ ಮಾಡಲಿಕ್ಕಿದ್ದೇನೆ ಎನ್ನುವುದಾಗಿ ಅನೇಕ ಒಂದು ವಿಷಯಗಳು ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ಮನಸ್ಸಿಗೆ ತಂದುಕೊಳ್ಳೋಣ. ಕರ್ತನ ಹಿಂಸೆಯನ್ನು, ಗದ್ದಲವನ್ನು ನೋಡ್ರಿಂದಾಗಿ ನಿಮಗೆ ಹೇಳುವಾಗ ಈ ದಿನದಲ್ಲಿ ಉಂಟಾಗುವಂತಹ ಹಿಂಸೆ, ಕಷ್ಟ, ಕಣ್ಣೀರನ್ನು ಮನಸ್ಸಿಗೆ ತಂದುಕೊಂಡು ಅದಕ್ಕಾಗಿ ಪ್ರಾರ್ಥನೆ ಮಾಡುವವರಾಗಿರೋಣ. ಹಾಗಾಗುವಂತೆ ದೇವರು ತನ್ನ ಕೃಪೆಯನ್ನು ನಿನಗೆ ಅನುಗ್ರಹ ಮಾಡಲಿ. ಆಮೇನ್.